ನಮಸ್ತೆ ಸರ್. ನಾಳೆ ಬೆಳಿಗ್ಗೆ 7 ಗಂಟೆಗೆ ಉಡುಪಿನಲ್ಲಿ ಪೇಜಾವರ ಶ್ರೀಗಳ ಒಂದು ಕಾರ್ಯಕ್ರಮ. ಈಗಿರುವಂತವರು ಬೇರೆಯವರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿ ಸಂದರ್ಭದಲ್ಲೂ ನಾನು ಹೋಗ್ತೇನೆ. ಅದರಂತೆ ಇವತ್ತು ಹೋಗ್ಬಿಟ್ಟು ನಾನು ಉಡುಪಿನಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ 7 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ ವಾಪಸ್ ಇಲ್ಲಿ ಬರ್ತೇನೆ. ಪರ್ಯಾಯಕ್ಕೆ ಇನ್ನು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, 10 ಕೋಟಿ ರೂಪಾಯಿ ಅಂತ. ಗೊತ್ತಿಲ್ಲಪ್ಪ, ವಿಚಾರಿಸ್ತೇನೆ, ನೋಡೋಣ. ಮಾಡದೇ ಇದ್ರೆ ನಾವು ಪ್ರತಿ ಸಾರಿ ಕೊಡುವ ರೀತಿ ಹಣ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷ ಪೂರೈಸುತ್ತಾರೆ. ಒಳ್ಳೇದಾಗಲಿ. ಸರ್, ಪ್ರಧಾನಿಯವರ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಧಾನಿಗಳು ನಿದ್ದೆ ಮಾಡ್ತಾರೆ ಇದನ್ನ ಸಿದ್ದರಾಮಯ್ಯನ ಅಂತ ಒಬ್ಬ ಮುಖ್ಯಮಂತ್ರಿ ಈ ಮೂರ್ಖತೆಯ ಮಾತನಾಡೋದ್ರ ಮೂಲಕ ಅವರು ಬೇಜವಾಬ್ದಾರಿ ಮುಖ್ಯಮಂತ್ರಿ ಇರೋದನ್ನ ಸಾಬೀತು ಮಾಡಿದ್ದಾರೆ. ಬಹುಶಃ ಇಡೀ ವಿಶ್ವವೇ ಕೊಂಡಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಅಧಿಕಾರ ವಹಿಸಿಕೊಂಡಾಗ್ಲಿಂದ ಇವತ್ತಿನವರೆಗೂ ಒಂದು ದಿನ ರಜವನ್ನು ತಗೊಳ್ಳದೇನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಂತ ವ್ಯಕ್ತಿ ಬಗ್ಗೆ ಈ ತರ ಹಗುರವಾದ ಟೀಕೆ ಮಾಡೋದ್ರಿಂದ ಅವರಿಗೆ ಶೋಭೆ ತರೋದಿಲ್ಲ. ಈ ತರ ಹೇಳಿಕೆಯನ್ನು ಇನ್ನಾದರೂ ನಿಲ್ಲಿಸಿ ಈ ಹೇಳಿಕೆ ಬಗ್ಗೆ ಅವರು ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡುತ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.